ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಏನಪ್ಪ ಅಂತ ಅಂದರೆ ಇಂಡಿಯಾ ವುಮೆನ್ಸ್ ಕ್ರಿಕೆಟ್ ಟೀಮ್ ಅವರು ಆಸ್ಟ್ರೇಲಿಯಾ ವುಮೆನ್ಸ್ ಕ್ರಿಕೆಟ್ ಟೀಮನ್ನು ಸೋಲಿಸಿ ಫೈನಲ್ಸ್ ತಲುಪಿದ್ದಾರೆ. ಅಂತ ಅಂದರೆ ಸುಮ್ಮನೆ ಸಾಧಾರಣವಾದ ಫೈನಲ್ಸ್ ಅಲ್ಲ ಗುರು, ಇದು ವರ್ಲ್ಡ್ ಕಪ್ ಫೈನಲ್ಸು. ಅದೇ ಹುಡುಗರದಾಗಿದ್ರೆ ಎಷ್ಟು ನ್ಯೂಸ್ ಇರೋದು, ಬಟ್ ಹುಡುಗಿರು ಕೂಡ ಇವಾಗ ಫೈನಲ್ಸ್ ತಲುಪಿದ್ದಾರೆ. ಮೇಯ್ನ್ ಏನಪ್ಪ ಅಂತ ಅಂದರೆ ಆಸ್ಟ್ರೇಲಿಯಾ ಸೋಲಿಸ್ಬಿಟ್ಟು ಇವರು ಫೈನಲ್ಸ್ಗೆ ಹೋಗಿರೋದು. ಅಂದರೆ ಸೆಮಿಫೈನಲಲ್ಲಿ ಆಸ್ಟ್ರೇಲಿಯಾ ನೆನ್ನೆ ಸೋಲಿಸಿದ್ರು. ಬಟ್ ನೆನ್ನೆ ಅಷ್ಟು ಈಸಿ ಇರಲಿಲ್ಲ ಮ್ಯಾಚು. ತುಂಬ ಅಂದರೆ ತುಂಬ ಎಫರ್ಟ್ ಹಾಕಿದ್ದಾರೆ. ಆಮೇಲೆ ತುಂಬ ಸಖತ್ತಾಗಿ ಆಡಿದ್ರು. ಮೇಯ್ನ್ ಏನಪ್ಪ ಅಂತ ಅಂದರೆ ಇನ್ನೊಂದು ಆಸ್ಟ್ರೇಲಿಯಾ ಒಂದು ಬಲಿಷ್ಠವಾದ ತಂಡ ಅಂತ ಅಂದರೆ ಈಗ ಏನು ಮೆನ್ಸಿಗಂತೂ ಕಂಪೇರ್ ಮಾಡೋಕ್ಕಾಗಲ್ಲ ಇವರು. ಬಟ್ ಆಸ್ಟ್ರೇಲಿಯಾ ವುಮೆನ್ ಟೀಮ್ ಇದೆಯಲ್ಲ, ಇದು ತುಂಬ ಅಂದರೆ ತುಂಬ ಡಾಮಿನೇಟ್ ಮಾಡಿದ್ರೆ. ಪ್ರತಿ ಒಂದು ಮ್ಯಾಚ್ನು ಕೂಡ ತುಂಬ ಡಾಮಿನೇಟ್ ಮಾಡ್ತಾರೆ. ಜೊತೆಯಲ್ಲಿ ಎಷ್ಟೇ ರನ್ ನೋಡಿದ್ರು ಕೂಡ ಅವರು ಚೇಸ್ ಮಾಡ್ತಾರೆ. ಆಮೇಲೆ ಎಷ್ಟೇ ರನ್ ಹೊಡೆದಿದ್ರು ಕೂಡ ಇವರು ಡಿಫೆಂಡ್ ಮಾಡ್ಕೊಳ್ತಾರೆ ಆಸ್ಟ್ರೇಲಿಯಾದವರು. ಅಷ್ಟು ಒಂದು ಬಲಿಷ್ಠವಾದ ಟೀಮು. ಜೊತೆಯಲ್ಲಿ ಬ್ಯಾಟಿಂಗ್ ಆರ್ಡರ್ ಕೂಡ ಅಷ್ಟೇ ತುಂಬ ಸಖತ್ತಾಗಿದೆ. ಜೊತೆಯಲ್ಲಿ ಲಾಸ್ಟರು ಕೂಡ ಇದೆ. ಅಂದರೆ 9th ಬ್ಯಾಟ್ಸ್ಮನ್ ಕೂಡ ಬಂದು ಹಾಫ್ ಸೆಂಚುರಿ ಹೊಡೆಯುವಂಥ ಒಂದು ಕೇಪಬಿಲಿಟಿ ಆಸ್ಟ್ರೇಲಿಯಾ ಟೀಮ್ಗಿದೆ. ಅದರಿಂದಾಗಿಯೇ ಆಸ್ಟ್ರೇಲಿಯಾ ಟೀಮ್ ಒಂದು ವರ್ಲ್ಡ್ ಸ್ಟ್ರಾಂಗೆಸ್ಟ್ ಟೀಮ್ ಆಗಿದೆ. ಜೊತೆಯಲ್ಲಿ ಏನಪ್ಪ ಅಂತ ಅಂದರೆ ಈಗ ಏನು ವರ್ಲ್ಡ್ ಸ್ಟ್ರಾಂಗೆಸ್ಟ್ ಟೀಮ್ ಇತ್ತು, ಅದು ವರ್ಲ್ಡ್ ಕಪ್ ಲೀಗ್ ಮ್ಯಾಚಲ್ಲಿ ಒಂದು ಮ್ಯಾಚನ್ನು ಕೂಡ ಸೋತಿಲ್ಲ. ಅಂತ ಅಂದರೆ ಅಷ್ಟು ಈಸಿ ಇರಲ್ಲ. ಈಗ ಬಂದು ಸಬ್ ಕಾಂಟಿನೆಂಟಲ್ಲಿ ಆಡ್ತಾ ಇರೋದು, ಅಂದರೆ ಬೇರೆ ಕಂಟ್ರಿಲಿ ಬಂದು ಆಡ್ತಾ ಇರೋದವರು. ಬಟ್ ಆಸ್ಟ್ರೇಲಿಯಾದಲ್ಲಿ ಆಡಿದ್ರೆ ಹೊಡಿತಾರೆ ಅಂತ ಅನ್ಬೋದಾಯಿತು. ಬಟ್ ಅವರು ಇಂಡಿಯಾದಲ್ಲಿ ಸಖತ್ತಾಗಿ ಆಡಿ 7 ಮ್ಯಾಚಿಗೆ 6 ಮ್ಯಾಚ್ನ ವಿನ್ ಆಗಿದ್ದಾರೆ. ಒಂದು ಮ್ಯಾಚ್ ಮಾತ್ರ ಮಳೆ ಬಂದು ಅದು ಡ್ರಾ ಆಗಿದೆ. ಅದರಿಂದಾಗಿ ಈ ಲೀಗಲ್ಲಿ ಅವರು ಆಸ್ಟ್ರೇಲಿಯಾದವ್ರು ಸೋತೇ ಇರಲಿಲ್ಲ. ಆಸ್ಟ್ರೇಲಿಯಾದವರು ಟಾಪ್ 1ಅಲ್ಲಿ ಫಿನಿಷ್ ಮಾಡ್ತಾರೆ. ಅದಾದಮೇಲಿಂದ ನಮ್ಮ ಇಂಡಿಯಾದವರು ಟಾಪ್ 4ಅಲ್ಲಿ ಮಾಡ್ತಾರೆ. ಈಗ ಸೆಮಿಫೈನಲ್ ಯಾವ ರೀತಿ ನಡೆಯುತ್ತೆ ಅಂತ ಅಂದರೆ ಫಸ್ಟ್ ಮತ್ತು 4, ಅದಾದಮೇಲೆ 2 ಮತ್ತು 3. ಇಂಗ್ಲೆಂಡ್ ವರ್ಸಸ್ ಸೌತ್ ಆಫ್ರಿಕಾದಲ್ಲಿ ಆಲ್ರೆಡಿ ಈಗ ಸೌತ್ ಆಫ್ರಿಕಾ ವಿನ್ ಆಗಿಬಿಟ್ಟು ಫೈನಲ್ಸಲ್ಲಿ ಕೂತಿದೆ. ಅದಾದಮೇಲೆ ನೆಕ್ಸ್ಟ್ ಮ್ಯಾಚ್ ಆಡೋದೆ ನಮ್ಮ ಇಂಡಿಯಾ ಮತ್ತು ಆಸ್ಟ್ರೇಲಿಯಾದವ್ರು ಆಡ್ತಾರೆ. ಬಟ್ ಸೋಲ್ಸೋದು ಅಷ್ಟು ಈಸಿ ಇರೋಲ್ಲ. ಏನಕ್ಕೆ ಅಂತಂದರೆ ಒಂದು ಮ್ಯಾಚು ಕೂಡ ಸೋತಿರೋಲ್ಲ ಅವರು. ಬಟ್ ನಿನ್ನೆ ನಮ್ಮ ಇಂಡಿಯನ್ ವುಮೆನ್ಸ್ ಕ್ರಿಕೆಟ್ ಟೀಮ್ ಅವರು ಒಂದು ಅಚ್ಚರಿನೇ ಮೂಡಿಸಿದ್ದಾರೆ. ಅಂದರೆ ಸಖತ್ತಾಗಿ ಆಡಿ ಆಸ್ಟ್ರೇಲಿಯಾನ ಸೋಲಿಸ್ಬಿಟ್ಟಿದ್ದಾರೆ. ಇಲ್ಲಿ ಸಖತ್ತಾಗಿ ಸೋಲ್ಸೋರು. ನಿನ್ನೆ ಮ್ಯಾಚ್ ಯಾರ್ಯಾರು ನೀವು ಮಿಸ್ ಮಾಡ್ಕೊಂಡಿದ್ದೀರೋ, ಸೊ ಒಂದು ಥ್ರಿಲ್ಲರ್ನ ಮಿಸ್ ಮಾಡ್ಕೊಂಡ್ರಿ ಅಂತಲೇ. ನಿನ್ನೆ ಮ್ಯಾಚ್ ಅಂತೂ ಸಖತ್ತಾಗಿತ್ತು, ಅದ್ಭುತವಾಗಿತ್ತು. ಏನಕ್ಕೆ ಅಂತ ಅಂದರೆ ಈ ಆಸ್ಟ್ರೇಲಿಯಾದವರು ಏನು ಮಾಡ್ತಾರೆ ಅಂತ ಅಂದರೆ ಫಸ್ಟು ಬ್ಯಾಟಿಂಗ್ ಆಡ್ತಾರೆ. ಬ್ಯಾಟಿಂಗ್ ಆಡೋದ್ಮೇಲೆ ಎಷ್ಟು ಸ್ಕೋರ್ ಹೊಡಿತಾರೆ ಅಂತ ಅಂದರೆ 338 ಅಂತ ಅನ್ಸುತ್ತೆ. ತಡೀರಿ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತೀನಿ ಒಂದ್ಸಲ. ಸೊ ನೋಡಿ, ಕರೆಕ್ಟು 338 ರನ್ ಹೊಡಿತಾರೆ. ಅಂತ ಅಂದರೆ ಈಸಿ ರನ್ ಅಲ್ಲ, ಅದು ಒಂದು ಹಾರ್ಡೆಸ್ಟ್ ರನ್ನು. ಒಂದು ಒಳ್ಳೆ ಟಾರ್ಗೆಟ್ ಸೆಟ್ ಮಾಡಿರ್ತಾರೆ. ಅಂದರೆ 50 ಓವರ್ಸ್ ಕ್ರಿಕೆಟಲ್ಲಿ ಇದು ಒಂದು ಒಳ್ಳೆ ಗುಡ್ ಸ್ಕೋರು. ಅಂದರೆ ಮೆನ್ಸಲ್ಲಾದರೂ ಅಷ್ಟೇ ಇದು ಒಂದು ಒಳ್ಳೆ ಗುಡ್ ಸ್ಕೋರು. 338 ಹೊಡೆಯೋದೇನು ಸುಮ್ಮನೆ ಅಲ್ಲ. 338 ಹೊಡಿತಾರೆ. ಒಂದು ಸೆಮಿಫೈನಲಲ್ಲಿ ಬೇಕಾಗಿರುವಂಥ ಸ್ಕೋರ್ನ ಇಲ್ಲಿ ಆಸ್ಟ್ರೇಲಿಯಾ ಸ್ಕೋರ್ ಮಾಡ್ತಾರೆ. ಒಂದು ನಮಗೆ ಅವಾಗ ಒಂದು ಟಫ್ ಟಾರ್ಗೆಟ್ ಆಗೋಗುತ್ತೆ. ಏನಕ್ಕೆ ಅಂತ ಅಂದರೆ ಒಂದು ಹ್ಯೂಜ್ ಟಾರ್ಗೆಟ್ ಆಯ್ತಲ್ಲ, ಅದರಿಂದಾಗಿ ಟಫ್ ಟಾರ್ಗೆಟ್ ಆಗುತ್ತೆ. ಆಮೇಲೆ ಬ್ಯಾಟಿಂಗು ಅಷ್ಟೇ ತುಂಬ ಸಖತ್ತಾಗಿ ಆಡೋರು ಆಸ್ಟ್ರೇಲಿಯಾ ಕಡೆಯಿಂದ ಸ್ಟಾರ್ಟಿಂಗಲ್ಲಿ ಏನೇ ತುಂಬ ಚೆನ್ನಾಗಿ ಆಡೋರು. ಮೊದಲನೇ ವಿಕೆಟ್ ಮಾತ್ರ ಏನು ವಿಕೆಟ್ ಕೀಪರ್ ಇದ್ದಾರೆ ಅವರು ಔಟ್ ಆಗ್ತಾರೆ. ಅದಾದಮೇಲೆ ಏನು ಲಿಚಾ ಫೀಲ್ಡ್ ಇದ್ದಾರೆ ಮತ್ತು ಎಲಿಸ್ ಪೆರಿ ಇದ್ದಾರೆ, ತುಂಬ ಸಖತ್ತಾಗಿ ಆಡ್ತಾರೆ. ಒಂದು ಒಳ್ಳೆಯ ಪಾರ್ಟ್ನರ್ಶಿಪ್ ಮಾಡ್ತಾರೆ. ಜೊತೆಯಲ್ಲಿ ಲಿಚಾ ಫೀಲ್ಡ್ ಅವರು ಕೂಡ ಅವರ ಸೆಂಚುರಿನೂ ಕೂಡ ಕಂಪ್ಲೀಟ್ ಮಾಡ್ತಾರೆ. ಅಂತಂದರೆ ಅಗ್ರೆಸಿವ್ ಆಗು ಸ್ವಲ್ಪ ಆಡ್ತಾರೆ. ಏನಕ್ಕೆ ಅಂತಂದರೆ ಅವರು ಅವರು ಹೆಸರುವಾಸಿ ಆಗಿರೋದೇ ಅಗ್ರೆಸಿವ್ ಆಗಿ ಆಡೋಕ್ಕೆ. ಅದೇ ರೀತಿ ಅಗ್ರೆಸಿವ್ ಆಗಿ ಆಡಿ 93 ಬಾಲಿಗೆ 119 ರನ್ ಹೊಡಿತಾರೆ. ಜೊತೆಯಲ್ಲಿ 17 4, 3 6 ಕೂಡ ಹೊಡಿತಾರೆ. ಆಮೇಲೆ ಎಲಿಸ್ ಪೆರಿ ಅವರು ಅಷ್ಟೇ 88 ಬಾಲಿಗೆ 77 ರನ್ ಹೊಡಿತಾರೆ. ಅಂತಂದರೆ ಓಡಿ ಹೇಗೆ ಆಡಬೇಕು ಆ ಥರ ಆಡ್ತಾರೆ. ಆಮೇಲೆ ನೆಕ್ಸ್ಟ್ ಇನ್ಯಾರು ಕೂಡ ಅಷ್ಟಾಗಿ ಏನು ಪರ್ಫಾರ್ಮೆನ್ಸ್ ಮಾಡೋಲ್ಲ. ಅಂತ ಅಂದರೆ ಸ್ಕೋರ್ ಬೋರ್ಡ್ನ ಮೂವ್ ಮಾಡ್ತಾರೆ. ಬಟ್ ಲಾಸ್ಟಲ್ಲಿ ಬಂದು ಆ್ಯಶಿ ಗಾರ್ನರ್ ಅವರು ಕೂಡ ತುಂಬ ಸಖತ್ತಾಗಿ ಆಡಿ 4 4 ಜೊತೆಯಲ್ಲಿ 4 6 ಹೊಡೆದು 45 ಬಾಲಿಗೆ 63 ರನ್ ಹೊಡೆದು ಒಂದು ಒಳ್ಳೆ ಸ್ಕೋರು. ಅಂದರೆ ಆಸ್ಟ್ರೇಲಿಯಾಗೆ ಒಂದು ಹ್ಯೂಜ್ ಟಾರ್ಗೆಟ್ನೇ ಕೊಟ್ಟು ಆಸ್ಟ್ರೇಲಿಯಾನ ತಗೊಂಡೋಗಿ ಒಂದು ಒಳ್ಳೆ ಸ್ಥಾನದಲ್ಲಿ ಇವಾಗ ಕುಂಡಿಸ್ತಾರೆ. ಅಂದರೆ ಟೋಟಲಾಗಿ ನಮ್ಮ ಇಂಡಿಯಾಗೆ ಬೇಕಾಗಿರೋದು 339 ರನ್ ಹೊಡೆದ್ಬಿಟ್ಟು ವಿನ್ ಆಗಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ನಮಗೆ ಸ್ಟಾರ್ಟಿಂಗಲ್ಲೇ ಒಂದು ಆಗುತ್ತೆ. ನೆಕ್ಸ್ಟ್ ಇಂಡಿಯಾದವರು ಬ್ಯಾಟಿಂಗಿಗೆ ಬರ್ತಾರೆ. ಇಂಡಿಯಾದವ್ರು ಬ್ಯಾಟಿಂಗ್ ಬರ್ತಿದ್ದಾಗೆ ಶಿಫಾಲಿ ವರ್ಮಾ ಅವರು ಬಂದಿದ್ದಾರೆ. ಶಿಫಾಲಿ ವರ್ಮಾ ಅವರು ಬಂದು 5 ಬಾಲಿಗೆ 10 ರನ್ ಹೊಡಿತಾರೆ. ಅಂತಂದರೆ ಅವ್ರು ಸ್ಟಾರ್ಟ್ ಮಾಡೋದೇ ಎಲ್ಲರಿಗೂ ಗೊತ್ತು. ಅವ್ರು ಆಡೋದೇ ಸೇಮ್ ನಮ್ಮ ವೀರೇಂದ್ರ ಸೆಹ್ವಾಗ್ ಏನು ಆಡ್ತಾರೋ ಅವರು ಅದೇ ರೀತಿ ಫುಲ್ ಅಗ್ರೆಸಿವ್ ಆಗಿ ಆಡೋದು. ಶಿಫಾಲಿ ವರ್ಮಾ ಅವರು ಕೂಡ ಫುಲ್ ಅಗ್ರೆಸಿವ್ ಆಗಿ ಸ್ಟಾರ್ಟ್ ಮಾಡೋಕೆ ಹೋಗ್ಬಿಟ್ಟು ಅವರ ವಿಕೆಟ್ನ ಕಳ್ಕೊತಾರೆ. 5 ಬಾಲಿಗೆ 10 ರನ್ ಹೊಡೆದು ಅವರು ಮೊದಲನೇ ವಿಕೆಟ್ ಹೋಗ್ತಿದ್ದಂಗೆ ಒಂದು ಚೂರು ಆಗುತ್ತೆ. ಏನಕ್ಕೆ ಅಂತಂದರೆ ಸ್ಟಾರ್ಟಿಂಗಲ್ಲಿ ಕ್ರೂಷಿಯಲ್ ಟೈಮ್ ಇದು. ಏನಕ್ಕೆ ಅಂತಂದರೆ ಅದು ಆರ್ಡಿನರಿ ಮ್ಯಾಚ್ ಅಲ್ಲ, ಇದು ಒಂದು ಸೆಮಿಫೈನಲ್ ಮ್ಯಾಚು. ಅದು ಆಸ್ಟ್ರೇಲಿಯಾ ವಿರುದ್ಧವಾಗಿ ಆಡ್ತಾ ಇದ್ದೀವಿ ಅಂತಂದರೆ ತುಂಬ ಕೇರ್ಫುಲ್ಲಾಗಿ ನಾವು ಆಡಬೇಕಾಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಔಟ್ ಆಗೋಗ್ತಾರೆ ಶಿಫಾಲಿ ವರ್ಮಾ ಅವರು. 10 ರನ್ಗೆ ಔಟ್ ಆಗ್ತಿದ್ದಂಗೆ ನೆಕ್ಸ್ಟ್ ಸ್ಮಿತಿ ಮಂದನ್ನು ಕೂಡ ಔಟ್ ಆಗೋಗ್ತಾರೆ. ಇಂಡಿಯನ್ ವುಮೆನ್ ಕ್ರಿಕೆಟ್ ಟೀಮಲ್ಲಿ ಸ್ಮಿತಿ ಮಂದನ್ನು ಕೂಡ ಒಂದು ಒಳ್ಳೆ ಕಾನ್ಫಿಡೆನ್ಸ್ ತುಂಬೋರಾಗಿರ್ತಾರೆ. ಅದರಿಂದಾಗಿ ಅವರ ವಿಕೆಟ್ ಕೂಡ ನಮಗೆ ಔಟ್ ಆಗುತ್ತೆ. ಅಂದರೆ 24 ಬಾಲ್ಗೆ 24 ರನ್ ಹೊಡೆದು 2 4 1 6 ಹೊಡೆದಿರ್ತಾರೆ. ಸ್ಮಿತಿ ಮಂದನ್ನು ಕೂಡ ಅವರು ಕೂಡ ಔಟ್ ಆಗೋಗ್ತಾರೆ. ಅವಾಗ ತುಂಬ ಆಗುತ್ತೆ ನಮ್ಮ ಇಂಡಿಯಾಗೆ. ಏನು ಸ್ಟಾರ್ಟಿಂಗಲ್ಲಿ 2 ವಿಕೆಟ್ ಹೊಟ್ಟೋದ್ವಲ್ಲ, ತುಂಬ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಬರೋದೇ ನೋಡಿ ಜಿಮ್ಮಿಮಾ ಮತ್ತು ಹರ್ಮನ್ಪ್ರೀತ್ ಕೌರ್ ಬರ್ತಾರೆ. ಅಂದರೆ ನಮ್ಮ ಕ್ಯಾಪ್ಟನ್ ಬಂದ್ಬಿಟ್ಟು ಅವರು ಒಂದು ಕ್ಯಾಪ್ಟನ್ ಇನ್ನಿಂಗ್ಸ್ ಆಡ್ತಾರೆ. ಜೊತೆಯಲ್ಲಿ ಜಿಮ್ಮಿಮಾ ಲಾಸ್ಟ್ವರೆಗೂ ಕೂಡ ಇನ್ನಿಂಗ್ಸ್ನ ಆ್ಯಂಕರ್ ಮಾಡ್ತಾರೆ. ಇನ್ನೊಂದು ಮೇಯ್ನ್ ವಿಷಯ ಏನಪ್ಪ ಅಂತ ಅಂದರೆ ಜಿಮ್ಮಿಮಾದು ಒಂದು ಕ್ಯಾಚ್ ಬಿಟ್ಬಿಡ್ತಾರೆ. ಅಂತ ಅಂದರೆ ಏನು ಹೇಳಿದಾರೋ ಅವರು ಒಂದು ಕ್ಯಾಚ್ನ ಬಿಡ್ತಾರೆ.
ಸೊ ಯಾವ ಕಾರಣಕ್ಕೆ ಬಿಡ್ತಾರೆ ಅಂತ ಅಂದರೆ ಅಲ್ಲೇ ಟಾಪ್ ಎಡ್ಜ್ ಆಗುತ್ತೆ. ಟಾಪ್ ಎಡ್ಜ್ ಆಗ್ತಿದ್ದಂಗೆ ಕೀಪರು ಬೌಲರು ಇಬ್ಬರು ಕೂಡ ಬರ್ತಾರೆ. ಕೀಪರು ಬೌಲರು ಬಂದಂಥ ಟೈಮಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆದರು ಅಂತ ಅನಿಸುತ್ತೆ. ಸ್ವಲ್ಪ ಕನ್ಫ್ಯೂಷನ್ ಆಗಿಬಿಟ್ಟು ಏನಕ್ಕೆ ಅಂತಂದರೆ ಅಷ್ಟು ಪ್ರೆಷರ್ ಇರುತ್ತೆ ಸೆಮಿಫೈನಲು. ಅದರಿಂದಾಗಿ ಕ್ಯಾಚ್ನ ಬಿಟ್ಬಿಡ್ತಾರೆ. ಅದೊಂದು ಕ್ಯಾಚ್ ಬಿಟ್ಟಿದ್ದು ನಮಗೆ ಜೀವನೇ ಬಂದಂಗಾಯಿತು. ಆ ಕ್ಯಾಚ್ ಬಿಟ್ಟಿದ್ದಕ್ಕೆ ಲಾಸ್ಟ್ವರೆಗೂ ಇನ್ನಿಂಗ್ಸ್ನ ಆ್ಯಂಕರ್ ಮಾಡ್ಕೊಂಡು ಜಿಮ್ಮಿಮ್ಮ ಫೈನಲ್ಸ್ಗೆ ಕರ್ಕೊಂಡೋಗಿರೋ ಜೊತೆಯಲ್ಲಿ ಇನ್ನೊಂದು ಏನಪ್ಪ ಅಂತ ಅಂದರೆ ನೆಕ್ಸ್ಟು ಅಷ್ಟೇ ನಮ್ಮ ಕ್ಯಾಪ್ಟನ್ ಕೂಡ ತುಂಬ ಸಖತ್ತಾಗಿದ್ರು. ಅವರು ಕೂಡ 88 ಬಾಲ್ಗೆ 89 ರನ್ ಹೊಡೆದ್ರು, 10 4 2 6 ಹೊಡೆದ್ರು. ಆಮೇಲೆ ಜಿಮ್ಮಿಮ್ಮ ಬಂದ್ಬಿಟ್ಟು 134 ಬಾಲ್ಗೆ 127 ರನ್ ಹೊಡೆದ್ರು, 17 4 ಹೊಡೆದ್ರು, 6 ಏನು ಹೊಡೆದಿಲ್ಲ. ಅವ್ರು ಆಲ್ಮೋಸ್ಟ್ ಆಡೋದೇ ಕೆಳಗಡೆ ಆಡ್ತಾರೆ. ತುಂಬ ಸಖತ್ತಾಗಿ ಆಡಿದ್ರು, ತುಂಬ ಚೆನ್ನಾಗಿ ಆ್ಯಂಕರ್ ಮಾಡೋರು. ಮಾತ್ರ ಇನ್ನಿಂಗ್ಸ್ನ ತುಂಬ ಸಖತ್ತಾಗಿ ತಗೊಂಡೋಗಿ ನಮ್ಮ ಇಂಡಿಯಾನ ಫೈನಲ್ಸಿಗೆ ತಲುಪಕ್ಕೆ ಮೇಯ್ನು ಕಾರಣನೂ ಅವರೇ ಆಗಿರ್ತಾರೆ. ಅಂದರೆ ಜಿಮ್ಮಿಮ್ಮ ಫುಲ್ಲು ಲಾಸ್ಟ್ವರೆಗೂ ಕೂಡ ಇನ್ನಿಂಗ್ಸ್ನ ಆ್ಯಂಕರ್ ಮಾಡ್ಕೊಂಡು ಬಂದೇ ಬರ್ತಾರೆ. ಅದಾದಮೇಲೆ ವಿಕೆಟ್ ಕೊಡ್ದಂಗೆ ಅಲ್ಲೇ ಸ್ಟೇ ಆಗಿದ್ರು. ನೆಕ್ಸ್ಟ್ ಬಂದು ದೀಪ್ತಿ ಶರ್ಮಾ ಅವ್ರು ಬರ್ತಾರೆ. ದೀಪ್ತಿ ಶರ್ಮಾ ಅವರು ಬರ್ತಿದ್ದಂಗೆ ಅವರು ಅಗ್ರೆಸಿವ್ ಆಗಿ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಗ್ರೆಸಿವ್ ಆಗಿ ಅವರು ಕೂಡ 17 ಬಾಲ್ಗೆ 24 ರನ್ ಹೊಡಿತಾರೆ. ಅದಾದಮೇಲೆ ನಮ್ಮ RCBಯ ಹುಲಿ ರಿಚಾ ಘೋಷ್ ಎಂಟ್ರಿ ಆಗ್ತಾರೆ. ರಿಚಾ ಘೋಷ್ ಎಂಟ್ರಿ ಆಗೋದಕ್ಕಿಂತ ಮುಂಚೆ ದೀಪ್ತಿ ಶರ್ಮಾ ಏನಕ್ಕೆ ಔಟ್ ಆಗ್ತಾರೆ ಅಂತ ಅಂದರೆ ರನ್ಔಟ್ ಆಗ್ತಾರೆ ಅಷ್ಟೇ. ಏನಕ್ಕೆ ಅಂತ ಅಂದರೆ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಅಷ್ಟು ಫಾಸ್ಟ್ ಇಲ್ಲ ಅವರು ದೀಪ್ತಿ ಶರ್ಮಾ ಅವರು. ಬಟ್ ಜಿಮ್ಮಿಮ್ಮ ತುಂಬ ಅಂದರೆ ತುಂಬ ಫಾಸ್ಟ್ ಇದ್ದಾರೆ. ಅಲ್ಲೇ ಹಿಂಗೆ ಟಚ್ ಮಾಡಿಬಿಟ್ಟು ಫುಲ್ ಫಾಸ್ಟಾಗಿ ಹೊರಡೋಗ್ಬಿಡ್ತಾರೆ. ಬಟ್ ದೀಪ್ತಿ ಶರ್ಮಾ ಅವರಿಗೆ ಬರೋಕ್ಕಾಗಲ್ಲ, ಬಂದ್ಬಿಟ್ಟು ಅವರು ಕೂಡ ರನ್ಔಟ್ ಆಗಿ ಹೊರಟೋಗ್ತಾರೆ. ಸೊ ಏನು ಮಾಡೋಕ್ಕಾಗಲ್ಲ, ಅನ್ಫಾರ್ಚುನೇಟ್ಲಿ ಒಂದೊಂದು ಸಲ ಹಿಂಗೆ ಆಗುತ್ತೆ. ನಮಗೂ ಕೂಡ ಅವಾಗ ಬೇಜಾರಾಯಿತು, ಏನಪ್ಪ ಈ ಟೈಮಲ್ಲಿ ಕ್ರೂಷಿಯಲ್ ಟೈಮಲ್ಲಿ ವಿಕೆಟ್ ಕೊಡ್ತಾ ಇದ್ದಾರೆ, ಬೇಕಾಗಿರೋ ರನ್ನು ಅಂತ ಅನ್ನಿಸ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸಲ ಆ ಥರ ಆಗುತ್ತೆ, ಔಟ್ ಆದರು. ಅದಾದಮೇಲೆ ಬಂದಿದ್ದೆ ರಿಚಾ ಘೋಷ್, RCBಯ ಹುಲಿ ರಿಚಾ ಘೋಷ್ ಬಂದ್ಬಿಟ್ಟು 16 ಬಾಲಿಗೆ 26 ರನ್ ಹೊಡಿತಾರೆ. 2 4 2 6 ಹೊಡಿತಾರೆ. ಸಖತ್ ಹೊಡಿತಾರೆ ಮಾತ್ರ, ಸರಿಯಾಗಿ ಹೊಡಿತಾರೆ 2 6 ಮಾತ್ರ ಅದನ್ನು. ಅದಾದಮೇಲೆ ನೆಕ್ಸ್ಟ್ ಅವರು ಕೂಡ ಔಟ್ ಆಗ್ತಾರೆ. ಔಟ್ ಆಗಾದ್ಮೇಲೆ ನಮ್ಮ ಇಂಡಿಯಾ ಈಸಿಯಾಗಿ ಇನ್ನೂ ಒಂದು 8 ಬಾಲ್ ಇರುತ್ತೆ ಅಂತ ಅನಿಸುತ್ತೆ, ನೋಡ್ಬಿಡ್ತೀನಿ ತಡೀರಿ. ಇನ್ನು ಟೋಟಲಾಗಿ 9 ಬಾಲ್ ಇತ್ತು. 9 ಬಾಲ್ ಇದ್ದಂಗೆ ಇನ್ನಿಂಗ್ಸ್ನ ಮುಗಿಸ್ತಾರೆ. ಇನ್ನಿಂಗ್ಸ್ನ ಮುಗಿಸ್ಬಿಟ್ಟು ತುಂಬ ಎಲ್ಲರ ಕಣ್ಣಲ್ಲೂ ಕೂಡ ಕಣ್ಣೀರು ಬರ್ತಾ ಇರುತ್ತೆ. ಏನಕ್ಕೆ ಅಂತ ಅಂದರೆ ಆಸ್ಟ್ರೇಲಿಯನ್ ಸೋಲ್ಸೋದು ಅಷ್ಟು ಈಸಿ ಇರಲ್ಲ. ಜೊತೆಯಲ್ಲಿ ನಮ್ಮ ಭಾರತದವರು ಮೊದಲನೇ ಬಾರಿ ಇವಾಗ ವರ್ಲ್ಡ್ ಕಪ್ ಫೈನಲ್ಸ್ಗೂ ಕೂಡ ಹೋಗಿದ್ರೆ ತುಂಬ ಎಲ್ಲರೂ ಕೂಡ ಪ್ರೇ ಮಾಡಿ, ಏನಕ್ಕೆ ಅಂತ ಅಂದರೆ ನಮ್ಮ ಇಂಡಿಯಾ ವಿನ್ ಆಗಲಿ ಅಂತ ಹೇಳ್ಬಿಟ್ಟು ಪ್ರೇ ಮಾಡಿ ಸಂಡೇ ತುಂಬ ಸಖತ್ತಾಗಿ ಆಡಿ ಏನಾದ್ರು ನಮ್ಮದು ಇನ್ನೊಂದು ವರ್ಲ್ಡ್ ಕಪ್ ಸಿಗುತ್ತಾ ಅಂತ ಹೇಳ್ಬಿಟ್ಟು ನಾವು ಕಾದು ನೋಡಬೇಕಾಗುತ್ತೆ. ನೋಡೋಣ ಸ್ನೇಹಿತರೆ, ಎಲ್ಲರೂ ಕೂಡ ನಮ್ಮ ಇಂಡಿಯಾದಲ್ಲಿ ಯಾರ್ಯಾರು ಇದ್ದಾರೋ ಅವ್ರಿಗೆಲ್ಲರೂ ಕೂಡ ಅದೇ ಆಸೆ ಇರೋದು, ವುಮೆನ್ಸು ಕೂಡ ಒಂದು ವರ್ಲ್ಡ್ ಕಪ್ ಹೊಡಿಲಿ, ನಮ್ಮ ಭಾರತಕ್ಕೆ ಇನ್ನೂ ಒಂದು ವರ್ಲ್ಡ್ ಕಪ್ ಬರಲಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಆಸೆ ಇದೆ. ನೋಡೋಣ, ಈ ಭಾನುವಾರ ಏನಾರು ಹೊಡಿತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಪಕ್ಕ ಹೊಡಿಬೇಕು. ಸಖತ್ತಾಗಿ ಆಡ್ತಾ ಇದ್ದಾರೆ ವುಮೆನ್ಸ್ ಕ್ರಿಕೆಟ್ ಟೀಮ್ ಅಂತ ಹೇಳ್ಬಿಟ್ಟು ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.